ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಸ್ಯಾಲರಿಡ್ ಎಂಪ್ಲಾಯೀಸ್ ಆಗಿದ್ರೆ, ಇಲ್ಲಾಂದರೆ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ, ನೀವು ಯಾವ ರೀತಿಯಲ್ಲಿ ನಿಮ್ಮ ಟ್ಯಾಕ್ಸ್ನ ಈಸಿಯಾಗಿ ಉಳಿಸ್ಕೊಳ್ಬೋದು, ನೀವು ಒಳ್ಳೆ ರೀತಿಯ ಸೇವಿಂಗ್ಸು ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆ ಸೇವಿಂಗ್ಸು ಮತ್ತು ಇನ್ವೆಸ್ಟ್ಮೆಂಟಿಂದ ನೀವು ಯಾವ ರೀತಿಯಲ್ಲಿ ಟ್ಯಾಕ್ಸ್ನ ಸೇವ್ ಮಾಡ್ಕೊಳ್ಬೋದು, ಮತ್ತು ಈ ಥರ ಮಾಡೋದ್ರಿಂದ ನಿಮ್ಮ ಸಂಪತ್ತನ್ನು ಕೂಡ ಜಾಸ್ತಿ ವೃದ್ಧಿ ಮಾಡ್ಕೊಳ್ಬೋದು. ಈ ವಿಡಿಯೋದಲ್ಲಿ ನಿಮಗೆ ಸುಮಾರು 5 ರೀತಿಯ ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ ರೀತಿ ಟ್ಯಾಕ್ಸ್ ಸೇವಿಂಗ್ಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಸುಮಾರು 62,400 ರೂಪಾಯಿವರೆಗೂ ನೀವು ಟ್ಯಾಕ್ಸ್ ಉಳಿಸ್ಬೋದು. ನೀವು 30% ಟ್ಯಾಕ್ಸ್ ಬ್ರಾಕೆಟಲ್ಲಿ ಬಂದರೆ ನೀವು ಇಷ್ಟು ಮೊತ್ತದ ಹಣವನ್ನು ಈಸಿಯಾಗಿ ಉಳಿಸ್ಕೊಳ್ಬೋದು. ಈಗ ತಿಳ್ಕೊಳ್ಳೋಣ ಯಾವೆಲ್ಲ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಇದೆ, ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಯಾವ ರೀತಿಯ ಟ್ಯಾಕ್ಸ್ ಸೇವಿಂಗ್ಸು ಆಗುತ್ತೆ ಅಂತ. ಮೊದಲನೇದಾಗಿ ಅಂದರೆ ಸಾರ್ವಜನಿಕ ಭವಿಷ್ಯ ನಿಧಿ. ಇದು PPF ಸೆಂಟ್ರಲ್ ಗೌರ್ಮೆಂಟ್ ಅವರು ಇದನ್ನ ಬ್ಯಾಕ್ ಮಾಡೋದು. ಇದು ತುಂಬಾ ಸೆಕ್ಯೂರ್ಡ್ ಸ್ಕೀಮು ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ. ಮತ್ತೆ ಈ PPF ಬಂದ್ಬಿಟ್ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಸುಮಾರು 15 ವರ್ಷ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇದರಲ್ಲಿ ನಿಮಗೆ ಸೆಕ್ಷನ್ 80C ಪ್ರಕಾರ 1.5 ಲಕ್ಷದವರೆಗೂ ನಿಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. 15 ವರ್ಷಗಳ ಲಾಕ್ ಇನ್ ಪೀರಿಯಡ್ ಇರುತ್ತೆ. 7ನೇ ವರ್ಷದಿಂದ ನೀವು ಇಲ್ಲಿ ಪಾರ್ಷಿಯಲ್ ವಿತ್ಡ್ರಾನ ಸ್ಟಾರ್ಟ್ ಮಾಡ್ಕೊಳ್ಬೋದು. ನೀವು PPF ಅಲ್ಲಿ ಏನು ಹಣ ಇಡ್ತಿರೋ ಇದು ಲಾಂಗ್ ಟರ್ಮ್ ಆಗಿರೋದ್ರಿಂದ ನಿಮ್ಮ ಭವಿಷ್ಯ ಒಳ್ಳೆಯ ಸುರಕ್ಷಿತವಾಗಿರುತ್ತೆ. ನಾನು ಆಲ್ರೆಡಿ ಸಾಕಷ್ಟು ವಿಡಿಯೋಗಳನ್ನ ಸಾರ್ವಜನಿಕ ಭವಿಷ್ಯ ನಿಧಿಯ ಬಗ್ಗೆ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಡೀಟೇಲ್ ಆಗಿ ಸಾರ್ವಜನಿಕ ಭವಿಷ್ಯ ನಿಧಿ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಖಂಡಿತವಾಗಿ ಆ ವಿಡಿಯೋಗಳನ್ನ ನೀವು ನೋಡ್ಕೊಳ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಆ ವಿಡಿಯೋಗಳನ್ನ ಹಾಕಿರ್ತೀನಿ. ಮತ್ತೆ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಏನಂದ್ರೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮು, ಇಲ್ಲಾಂದ್ರೆ ಟ್ಯಾಕ್ಸ್ ಸೇವಿಂಗ್ಸ್ ಮ್ಯೂಚುವಲ್ ಫಂಡ್ಸ್ ಅಂತ. ನೀವು ನಿಮ್ಮ ಹಣನ ಮ್ಯೂಚುವಲ್ ಫಂಡ್ಸ್ ಅಲ್ಲಿ, ಎಸ್ಪೆಷಲಿ ಈಕ್ವಿಟಿ ಲಿಂಕ್ಡ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿದಾಗ ಇದು ಶೇರ್ ಮಾರ್ಕೆಟ್ಗೆ ಅಟ್ಯಾಚ್ ಆಗಿರುತ್ತೆ. ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಸೇವಿಂಗ್ ಸ್ಕೀಮ್ನ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ಸ್ ಅಂತಾರೆ. ಇದರಲ್ಲಿ ನಿಮಗೆ 3 ವರ್ಷ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಮತ್ತೆ ಇದರಲ್ಲಿ ಸುಮಾರು ನಿಮ್ಮ ಇನ್ವೆಸ್ಟ್ಮೆಂಟ್ 80% ವರೆಗೂ ಶೇರ್ ಮಾರ್ಕೆಟ್ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇಲ್ಲಿ ಸೆಕ್ಷನ್ 83 ಪ್ರಕಾರ ಅಪ್ ಟು 1.5 ಲಕ್ಷದವರೆಗೂ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ಮತ್ತೆ ನೀವು ಈಕ್ವಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ರಿಸ್ಕ್ ಇದ್ರೂ, ಯಾಕಂದ್ರೆ ನೀವು ಲಾಂಗ್ ಟರ್ಮ್ ಅಲ್ಲಿ ಇಲ್ಲಿ 3 ವರ್ಷ 4 ವರ್ಷ ನೀವು ಹಣನ ತೆಗೆಯೋದಿಲ್ವಲ್ಲ, ಆಗ ರಿಸ್ಕ್ ಆಲ್ರೆಡಿ ಕಡಿಮೆ ಇರುತ್ತೆ. ಮತ್ತೆ ನಿಮಗೆ ಈ ಈಕ್ವಿಟಿ ಲಿಂಕ್ಡ್ ಅಲ್ಲಿ ನಿಮ್ಮ ಹಣನೂ ಕೂಡ ಜಾಸ್ತಿ ಗ್ರೋ ಆಗುತ್ತೆ. ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ಸ್ ಬಗ್ಗೆ ಆಲ್ರೆಡಿ ಒಂದು ಸೆಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ. ನೀವು ಆ ವಿಡಿಯೋ ನೋಡಿದಾಗ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ 3ನೆಯ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಏನಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ. ನಿಮ್ಗೆ ಏನಾದರೂ ಹೆಣ್ಮಗು ಇದ್ರೆ ನೀವು ಖಂಡಿತವಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ನೀವು ತಗೊಂಡ್ರೆ ಒಳ್ಳೇದು. ಯಾಕಂದ್ರೆ ಇದು ಗೌರ್ಮೆಂಟ್ ಸರ್ಕಾರ ಬ್ಯಾಕ್ ಮಾಡೋದ್ರಿಂದ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗಿ ಒಳ್ಳೆಯ ರಿಟರ್ನ್ ಸಿಗುತ್ತೆ. ನೀವು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಗೆ ಮತ್ತೆ ನಿಮ್ಮ ಮಗಳಿಗೇನು ಕೂಡ ಒಳ್ಳೆ ರೀತಿಯ ಭವಿಷ್ಯನ ರೂಪಿಸ್ಬೋದು. ನಿಮ್ಮ ಮಗಳಿಗೆ ಒಳ್ಳೆಯ ರೀತಿಯ ಭವಿಷ್ಯನ ರೂಪಿಸ್ಬೋದು. ನೀವು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಗೆ ಪೋಸ್ಟ್ ಆಫೀಸ್ ಸ್ಕೀಮ್ಗಳಲ್ಲಿ ಇರೋ ಎಲ್ಲ ಸ್ಕೀಮ್ಗಳಿಗಿಂತ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲೇ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೆ. 7.6% ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಮತ್ತೆ ಇದರಲ್ಲೂ ಕೂಡ ಸೆಕ್ಷನ್ 80C ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡ್ತಾರೆ. ಅಪ್ ಟು 1.5 ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಮಾಡಿದಾಗ. ನೀವು ನಿಮ್ಮ ಮಗಳು ಹುಟ್ಟಿದಾಗಿಂದನೂ ನೀವು ಸುಮಾರು 14 ವರ್ಷ, ನಿಮ್ಮ ಮಗಳಿಗೆ 14 ವರ್ಷ ವಯಸ್ಸುವರೆಗೂ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಮತ್ತೆ ನೀವು ಇದನ್ನ 21 ವರ್ಷದ ನಂತರ ವಿಡ್ರಾ ಮಾಡ್ಕೊಳ್ಬೋದು. ನಿಮ್ಮ ಮಗಳಿಗೆ ಎಜುಕೇಶನ್ಗೆ ಇರ್ಬೋದು, ಇಲ್ಲಾಂದ್ರೆ ನಿಮ್ಮ ಮಗಳ ಭವಿಷ್ಯಕ್ಕಿರ್ಬೋದು. ಇದು ಖಂಡಿತವಾಗಿ ಒಳ್ಳೆಯ ಮೊತ್ತದ ಹಣ ಆಗುತ್ತೆ ನೀವು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ. ನಾನು ಆಲ್ರೆಡಿ ಸೆಪರೇಟ್ ಆಗಿ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ. ನೀವು ಖಂಡಿತ ಆ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೊಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ಏನಂದ್ರೆ ರಾಷ್ಟ್ರೀಯ ಪಿಂಚಣಿ ಯೋಜನೆ, ನ್ಯಾಷನಲ್ ಪೆನ್ಷನ್ ಸ್ಕೀಮು. ಇದು 1.5 ಲಕ್ಷ ಏನು ನೀವು ಸೆಕ್ಷನ್ 80C ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅದು ಬಿಟ್ಟು ಕೂಡ ನಿಮಗೆ ಇಲ್ಲಿ 50,000 ಎಕ್ಸ್ಟ್ರಾ ನಿಮಗೆ ಟ್ಯಾಕ್ಸ್ ಸೇವಿಂಗ್ ಸಿಗುತ್ತೆ ಈ ನೀವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ.
ನಾರ್ಮಲ್ ಆಗಿ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನೀವು ರಿಟೈರ್ಡ್ ಆಗೋಟ್ಮೇಲೆ 60 ವರ್ಷದ ನಂತರ ರಿಟೈರ್ಡ್ ಆಗೋಟ್ಮೇಲೆ ನಿಮಗೆ ರೆಗ್ಯುಲರ್ ಆಗಿ ಪೆನ್ಷನ್ ಸಿಗುತ್ತೆ ಈ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ. ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಆ ಹಣನ ಗೌರ್ಮೆಂಟ್ ಅವರು ಸಾಕಷ್ಟು ಕಡೆಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಒಳ್ಳೆಯ ರೀತಿಯಲ್ಲಿ ರಿಟರ್ನ್ಸ್ ಬರೋ ಹಾಗೆ ನೋಡ್ಕೊಳ್ತಾರೆ. ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಲ್ಲಿ ನೀವು 60 ವರ್ಷ ವಯಸ್ಸಾಗೋವರೆಗೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ನೀವು ಸುಮಾರು 60% ಹಣನ ನೀವು ಹಿಂಪಡ್ಕೊಳ್ಬಹುದು 60 ವರ್ಷ ಆಗೋದ್ಮೇಲೆ. ಉಳಿದಿರೋ 40% ಹಣನ ನೀವು ಪೆನ್ಷನ್ ರೀತಿಯಲ್ಲಿ ನೀವು ಪಡ್ಕೊಳ್ಬೇಕಾಗುತ್ತೆ ನೀವು ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ. ನ್ಯಾಷನಲ್ ಪೆನ್ಷನ್ ಯೋಜನೆ ಬಗ್ಗೆ ಆಲ್ರೆಡಿ ಕೆಲವು ಡೀಟೇಲ್ ವಿಡಿಯೋಸ್ ಮಾಡಿದ್ದೀನಿ, ನೀವು ಕೂಡ ಆ ವಿಡಿಯೋ ನೋಡಿದ್ರೆ ನಿಮಗೆ ಸಾಕಷ್ಟು ರೀತಿಯಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಲ್ಲಿ. ಅದೇ ರೀತಿಯಲ್ಲಿ ಕೊನೆಯ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಏನಂದ್ರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್, EPF. EPF ಸಾಕಷ್ಟು ರೀತಿಯಲ್ಲಿ ಒಳ್ಳೆ ರೀತಿಯ ಬೆನಿಫಿಟ್, ಯಾಕಂದ್ರೆ ನೀವು ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಕೂಡ 12% ವರ್ಗು ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬೋದು. ನೀವು EPF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾಗ ನೀವು ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹೋದ್ರೂ ನೀವು ನಿಮ್ಮ EPF ನ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬೋದು. ಎಸ್ಪೆಷಲಿ ನಿಮ್ಮ ಭವಿಷ್ಯಕ್ಕೆ ಒಳ್ಳೆ ರೀತಿಯ ಫಂಡ್ ಇದು. ನೀವು ಒಳ್ಳೆ ಸೆಕ್ಯೂರ್ಡ್ ಫಂಡು ಕೂಡ ಇದು, ನಿಮಗೆ ಒಳ್ಳೆ ರೀತಿಯ ಸೆಕ್ಯೂರ್ಡ್ ಫಂಡು ಕೂಡ. ನೀವು ಇದನ್ನ ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಮುಂದೆ ಯಾವುದಕ್ಕೆ ಆದರೂ ತೊಂದರೆ ಬಂದಾಗೂ ನೀವು ಇಲ್ಲಿ ಸಾಲ ಪಡೆಯುವ ಕಂಪ್ಲೀಟ್ ಬೆನಿಫಿಟ್ಸ್ ಇರುತ್ತೆ. ನೀವು ಇದರಲ್ಲಿ ಹಣನ ವಾಪಸ್ ತಗೊಳ್ಬೋದು ನಿಮಗೆ ಕಷ್ಟ ಕಾಲದಲ್ಲಿದ್ದಾಗ. ನಿಮಗೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಲ್ಲಿ ನಿಮಗೆ ಸೆಕ್ಷನ್ 83 ಪ್ರಕಾರ ನಿಮಗೆ 1.5 ಲಕ್ಷದವರೆಗೂ EPF ಫಂಡ್ ಅಲ್ಲಿ ಹಣ ಇದ್ದಾಗ ನಿಮಗೆ ಕಂಪ್ಲೀಟ್ ಆಗಿ ಬೆನಿಫಿಟ್ ಸಿಗುತ್ತೆ. ನಿಮಗೆ ಈಗ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೋದು. ನಾನು ಈ ವಿಡಿಯೋದಲ್ಲಿ ನಿಮಗೆ ಸುಮಾರು 5 ರೀತಿಯ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ 5 ಸ್ಕೀಮ್ಗಳು ಕೂಡ ಒಳ್ಳೆ ರೀತಿಯ ನಿಮ್ಮ ಇನ್ವೆಸ್ಟ್ಮೆಂಟ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳುತ್ತೆ, ಮತ್ತೆ ನಿಮ್ಮ ಭವಿಷ್ಯವನ್ನು ಕೂಡ ಒಳ್ಳೆ ರೀತಿಯಲ್ಲಿ ಸೇಫ್ ಗಾರ್ಡ್ ಮಾಡ್ಕೊಳ್ಳುತ್ತೆ, ಮತ್ತೆ ನಿಮ್ಮ ಇನ್ಕಮ್ ಅಲ್ಲಿ ಬರುವ ಟ್ಯಾಕ್ಸ್ನು ಕೂಡ ಸಾಕಷ್ಟು ರೀತಿಯಲ್ಲಿ ಹಣನ ಸೇವ್ ಮಾಡುತ್ತೆ ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್.